ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬಾನೇ ಉತ್ತಮವಾದ ಮಾರ್ಕೆಟ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ತುಂಬಾನೇ ನೇರವಾದ ಫಾಲ್ ನಮಗೆ ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಕ್ಕಿತ್ತು. ನಿನ್ನೆ ಅನಾಲಿಸಿಸ್ ವಿಡಿಯೋದಲ್ಲೇ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ 45,400 390 ಕೆಳಗಡೆ 15 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದ್ರೆ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಸಿಗುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಹಾಗೆ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು ಆ ನಿನ್ನೆ ಪ್ರಿಡಿಕ್ಷನ್ ಅನ್ನ ಮಾಡಿದ್ದೆ, ಹಾಗೆ ಯಾವ ರೀತಿ ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂಡ್ ಏನಕ್ಕೆ ಇಲ್ಲಿಂದ ಇಷ್ಟು ದೊಡ್ಡ ಫಾಲ್ ಅನ್ನು ಕೊಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ನನ್ನ ಪೊಸಿಷನ್ ಅನ್ನ ನೀವು ಗಮನಿಸಿದ್ರೆ ಅರೌಂಡ್ 91,000 ಸಮಥಿಂಗ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಅರೌಂಡ್ 1 ಲ್ಯಾಕ್ ಸಮಥಿಂಗ್ ಟಚ್ ಆಗಿತ್ತು, ಬಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಲ್ಲಿ ನಾನು ಎಕ್ಸಿಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಡಿಮೆ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಪ್ರಾಫಿಟ್ ಅನ್ನ ನಾವು ಸೈಡ್ ಅಲ್ಲಿ ಇಡೋಣ. ಈಗ ನೀವು ತುಂಬಾನೇ ಇಂಪಾರ್ಟೆಂಟ್ ಆಗಿ ಫೋಕಸ್ ನ ಮಾಡಬೇಕಾಗಿರೋದು ಏನ್ ಲಾಜಿಕ್ ಇತ್ತು, ಏನಕ್ಕೆ ಇದು ಈ ರೀತಿ ಫಾಲ್ ಅನ್ನು ಕೊಡ್ತು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಜನ ಬಿಗಿನರ್ಸ್ ಇವತ್ತು ಏನ್ ಮಾಡಿರ್ಬೋದು, ಇಲ್ಲೊಂದು ಬೈಯಿಂಗ್ ನ ಕ್ರಿಯೇಟ್ ಮಾಡಿರ್ಬೋದು, ಇಲ್ಲೊಂದು ಬೈಯಿಂಗ್ ನ ಕ್ರಿಯೇಟ್ ಮಾಡಿರ್ಬೋದು, ಇಲ್ಲೆಲ್ಲ ಅವರಿಗೆ ಸ್ಟಾಪ್ ಲಾಸ್ ಟ್ರಿಗರ್ ಆಗಿರ್ಬೋದು. ಬಟ್ ಈ ಮೊಮೆಂಟಮ್ನ ಅವರು ಮಿಸ್ ಮಾಡಿರೋ ಸಾಧ್ಯತೆ ಇರುತ್ತೆ. ಏನಕ್ಕೆ ಅಂದ್ರೆ ಇದೆಲ್ಲವೂ ಕೂಡ ದೊಡ್ಡ ಬೈಯರ್ಸ್ ಹಾಗೆ ದೊಡ್ಡ ಸೆಲ್ಲರ್ಸ್ಗಳ ಒಂದು ಸೈಕಾಲಜಿ ಬೇಸ್ಡ್ ಆಗಿ ನಡೆಯುತ್ತೆ. ಈ ದೊಡ್ಡ ಪ್ಲೇಯರ್ಸ್ ಏನ್ ಮಾಡ್ತಾರೆ, ರಿಟೇಲ್ ಟ್ರೇಡರ್ಸ್ ಗಳನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಅಲ್ಲಲ್ಲಿ ಬೈಯಿಂಗ್ ಪಾಯಿಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ದಟ್ ಯಾವಾಗ ರಿಟೇಲ್ ಟ್ರೇಡರ್ಸ್ ಎಂಟ್ರಿನ ಪಡಿತಾರೆ, ಒಂದು ಬೈಯಿಂಗ್ ಮೊಮೆಂಟಮ್ ಅಥವಾ ಒಂದು ಬೈಯಿಂಗ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಆನಂತರ ನೇರವಾಗಿ ರಿವರ್ಸಲ್ ನ ಕೊಟ್ಟು ಅವರು ಎಸ್ ಎಲ್ ನ ಟ್ರಿಗರ್ ಮಾಡಿ ಆಪೋಸಿಟ್ ಟು ದ ಡೈರೆಕ್ಷನ್ ಅಲ್ಲಿ ಪ್ರೈಸ್ ಅನ್ನ ತಗೊಂಡು ಹೋಗ್ತಾರೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ನೀವು ಸಿಂಪಲ್ ಇಂಡಿಕೇಟರ್ ಗಳನ್ನ ಯೂಸ್ ಮಾಡಿದ್ರೆ ಅಥವಾ ಬೇಸಿಕ್ ಪ್ರೈಸ್ ಆಕ್ಷನ್ ಗಳನ್ನ, ಸಿಂಪಲ್ ಪ್ರೈಸ್ ಆಕ್ಷನ್ ಕಾನ್ಸೆಪ್ಟ್ ಗಳನ್ನ ಲೈಕ್ ಪಿನ್ ಬಾರ್ ಆದ್ರೆ ಲಾಂಗ್ ಸೈಡ್ ಹೋಗಬೇಕು ಅಥವಾ ಮಾರಿಬೋಜು ಆದ್ರೆ ನಮಗೆ ಸ್ಟ್ರಾಂಗ್ ಆಗಿರೋ ಬ್ರೇಕ್ಔಟ್ ಅಥವಾ ಮೊಮೆಂಟಮ್ ಅಂತ ನೀವೇನಾದರೂ ಆ ರೀತಿ ಪ್ರೈಸ್ ಆಕ್ಷನ್ ಗಳನ್ನ ರೀಡ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿಯೂ ಈ ರೀತಿಯ ಮೊಮೆಂಟಮ್ ಗಳನ್ನ ನಿಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಿಮ್ಗೂ ಲಾಜಿಕ್ ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಏನೇ ಮೂಮೆಂಟ್ ಆದ್ರೂ ಅದು ಬೈಯರ್ ಹಾಗೆ ಸೆಲ್ಲರ್ ನ ಒಂದು ಸೈಕಾಲಜಿ ಬೇಸ್ಡ್ ಆಗಿ ನಡೆಯುತ್ತೆ. ಒಂದು ಪಾಯಿಂಟ್ ಅಲ್ಲಿ ಬೈಯರ್ ಸ್ಟಾಪ್ ಲಾಸ್ ಅಲ್ಲಿ ಅಥವಾ ಟಾರ್ಗೆಟ್ ಅಲ್ಲಿ ಎಕ್ಸಿಟ್ ಆದಾಗ ಅಥವಾ ಸೆಲ್ಲರ್ ಸ್ಟಾಪ್ ಲಾಸ್ ಅಲ್ಲಿ ಅಥವಾ ಟಾರ್ಗೆಟ್ ಅಲ್ಲಿ ಎಕ್ಸಿಟ್ ಆದಾಗ ಅಲ್ಲಿ ಮೊಮೆಂಟಮ್ ನಮಗೆ ನಡೆಯುತ್ತೆ. ಸೊ ಈ ಕ್ಯಾಂಡಲ್ ಸ್ಟಿಕ್ಸ್ ಮೊಮೆಂಟಮ್ ಆಗಿರ್ಬೋದು, ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಬೈಯರ್ಸ್ಗಳ ಲೆವೆಲ್ಗಳನ್ನ ಅಥವಾ ಬೈಯರ್ಸ್ ಅಥವಾ ಸೆಲ್ಲರ್ಸ್ಗಳ ಒಂದು ಎಂಟ್ರಿಗಳನ್ನ ಇಂಡಿಕೇಟ್ ಮಾಡುತ್ತೆ. ಈ ಕ್ಯಾಂಡಲ್ ಸ್ಟಿಕ್ಸ್ ರೆಡ್ ಮತ್ತೆ ಗ್ರೀನ್ ಅಲ್ಲಿ ನಿಮ್ಗೆ ಏನು ಕಾಣಲಿಕ್ಕೆ ಸಿಗ್ತಾ ಇದೆ, ಇದರಲ್ಲಿ ಪ್ರತಿ ಪಾಯಿಂಟ್ ಅಲ್ಲೂ ಕೂಡ ಒಬ್ಬ ಬೈಯರ್ ಹಾಗೆ ಒಬ್ಬ ಸೆಲ್ಲರ್ ತಮ್ಮ ಹಣನ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಈ ಹಣ ಯಾವಾಗ ಎಕ್ಸಿಟ್ ಆಗುತ್ತೆ, ಯಾವಾಗ ಒಂದು ಪಾಯಿಂಟ್ ಅಲ್ಲಿ ತುಂಬಾ ಜನ ಒಂದೇ ಪಾಯಿಂಟ್ ಅಲ್ಲಿ ಎಕ್ಸಿಟ್ ನ ಕಾಣ್ತಾರೆ, ಆಗ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಸೇಮ್ ಥಿಂಗ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಇರೋದು. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಇದನ್ನ ಗಮನಿಸೋಣ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿಯನ್ನು ಗಮನಿಸೋದಾದ್ರೆ ಬ್ಯಾಂಕ್ ನಿಫ್ಟಿ ಉತ್ತಮವಾದ ಪ್ರೈಸ್ ಆಕ್ಷನ್ ನಮಗೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಕ್ರಿಯೇಟ್ ಮಾಡಿತ್ತು. ಜುಲೈ 27 ಗೆ ನಾವು ಈ ಒಂದು ಅನಾಲಿಸಿಸ್ ನ ಡಿಸ್ಕಸ್ ಮಾಡಿದ್ವಿ. ಪ್ರೈಸ್ ತುಂಬಾನೇ ದೊಡ್ಡ ಮೊಮೆಂಟಮ್ ನ ಕೊಡೋ ಸಾಧ್ಯತೆ ಇದೆ ಅಂಡ್ ಪ್ರೈಸ್ ಅಲ್ಲಿ ನಮಗೆ ಉತ್ತಮವಾದ ಮೊಮೆಂಟಮ್ ಸಿಗಬಹುದು. ನೀವು ಪ್ರೈಸ್ ಆಕ್ಷನ್ ನ ಕಲ್ತು ರೆಡಿಯಾಗಿ ಇರಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಯಾರಿಗೆಲ್ಲ ಪ್ರೈಸ್ ಆಕ್ಷನ್ ಇವತ್ತು ಗೊತ್ತಿತ್ತು ಹಾಗೆ RNR ಕಾನ್ಸೆಪ್ಟ್ ಗಳು ಗೊತ್ತಿತ್ತು, ಇವತ್ತು ಚೆನ್ನಾಗಿರೋ ಮೊಮೆಂಟಮ್ ಹಾಗೆ ಉತ್ತಮವಾದ ಫಾಲ್ ಅನ್ನ ಅವರು ಕ್ಯಾಪ್ಚರ್ ಮಾಡಿರ್ತಾರೆ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿಯನ್ನು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಹೊಸ ಹೈ ಅನ್ನ ಕ್ರಿಯೇಟ್ ಮಾಡಲು ಸಾಧ್ಯವಾಗದೆ ಪ್ರೀವಿಯಸ್ ಸ್ವಿಂಗ್ ಅನ್ನ ಬ್ರೇಕ್ ಆಗಿದೆ. ಆನಂತರ ಈಗ ಲಾಸ್ಟ್ ಸ್ವಿಂಗ್ ಏನ್ ಕ್ರಿಯೇಟ್ ಆಗಿತ್ತು ಅದನ್ನು ಕೂಡ ನಮಗೆ ಬ್ರೇಕ್ ಆಗಿದೆ. ನಿನ್ನೆ ಅನಾಲಿಸಿಸ್ ಅಲ್ಲಿ ನಾನು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದೆ, ಪ್ರೈಸ್ ಒಂದು ಎಂ ಪ್ಯಾಟರ್ನ್ ರೀತಿ ಮಾಡಿದೆ. ಆನಂತರ ಈಗ ಈ ಲೋ ಬ್ರೇಕ್ ಆದ್ರೆ ನಮಗೆ ಕಂಟಿನ್ಯೂಯೇಷನ್ ಸಿಗುತ್ತೆ ಅಂತ. ಸೇಮ್ ಥಿಂಗ್ ಇವತ್ತು ನಮಗೆ ಆಗಿತ್ತು. ಯಾವಾಗ ಈ ಲೋ ಬ್ರೇಕ್ ಆಗುತ್ತೆ ಅಲ್ಲಿಂದ ನೇರವಾದ ಫಾಲ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ಲಾಸ್ಟ್ ಅವರ್ ಅಲ್ಲಿ ಸ್ವಲ್ಪ ರಿವರ್ಸಲ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಏನಕ್ಕೆ ಈ ರೀತಿ ಮಾರ್ಕೆಟ್ ಅಲ್ಲಿ ಇವತ್ತು ಸಡನ್ ಆಗಿ ಫಾಲ್ ಬಂತು ಅನ್ನೋದನ್ನ ಗಮನಿಸೋಣ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ನಾವು ಹೋಗೋಣ. ಯಾವ ರೀತಿ ಒಂದು ಪ್ರೈಸ್ ಆಕ್ಷನ್ ನಡೆಯುತ್ತೆ, ಯಾವ ರೀತಿ ಬೈಯರ್ಸ್ ಹಾಗೆ ಸೆಲ್ಲರ್ಸ್ ಅವರ ಪೊಸಿಷನ್ ಅನ್ನ ಹೋಲ್ಡ್ ಮಾಡ್ತಾರೆ, ಎಕ್ಸಿಟ್ ಮಾಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರೈಸ್ ಒಂದು ನೇರವಾದ ಫಾಲ್ ಅನ್ನ ಮುನ್ನೆ ನಮಗೆ ಕೊಟ್ಟಿತ್ತು. ಇಲ್ಲಿ ನಾವು ನೋಡೋದಾದ್ರೆ ಪ್ರೈಸ್ ನೇರವಾದ ಫಾಲ್ ಅನ್ನು ಕೊಟ್ಟಿತ್ತು. ಇದು ಸೆಲ್ಲರ್ಸ್ ಗಳ ಎಂಟ್ರಿ ಆಗಿತ್ತು. ಆನಂತರ ಇಲ್ಲಿ ಸ್ವಲ್ಪ ಬೈಯಿಂಗ್ ಮೊಮೆಂಟಮ್ ನಮಗೆ ಕ್ರಿಯೇಟ್ ಆಗಿದೆ. ಸ್ವಿಂಗ್ ಗಳನ್ನ ಸ್ಲೋ ಆಗಿ ಮಾಡಿಕೊಂಡು ಪ್ರೈಸ್ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ನಮಗೆ ಕೊಟ್ಟಿದೆ. ಇಲ್ಲಿ ನಾವು 15 ಮಿನಿಟ್ಸ್ ಅನ್ನ ಗಮನಿಸೋದಾದ್ರೆ ತುಂಬಾನೇ ಶಾರ್ಪ್ ಆಗಿ ನಮಗೆ ಬೈಯಿಂಗ್ ಇಲ್ಲಿ ಕ್ರಿಯೇಟ್ ಆಗಿದೆ. ಅಂದ್ರೆ ಗ್ರೀನ್ ಕಲರ್ ಕ್ಯಾಂಡಲ್ ಗಳು ಕ್ರಿಯೇಟ್ ಆಗಿದೆ. ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಅಂತಾನು ನೀವು ಕನ್ಸಿಡರ್ ಮಾಡೋದಾದ್ರೆ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ನಮಗೆ ಸಿಕ್ಕಿದೆ. ಆ ಬೇಸ್ಡ್ ಆಗಿ ಉತ್ತಮವಾದ ಒಂದು ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ. ಬಟ್ ಓವರ್ ಆಲ್ ಪ್ರೈಸ್ ಇದ್ದು ಒಂದು ಟ್ರೆಂಡ್ ಏನಿತ್ತು, ಇಷ್ಟು ದೊಡ್ಡ ಟ್ರೆಂಡ್ ಏನಿತ್ತು, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ರಿವರ್ಸಲ್ ಏನು ಕೂಡ ಆಗಿರಲಿಲ್ಲ. ಅಂದ್ರೆ ಆ ಒಂದು ಫಾಲ್ ನ 50% ಕೂಡ ರಿವರ್ಸಲ್ ನಮಗೆ ಇಲ್ಲಿ ಆಗಿರಲಿಲ್ಲ. ಸೊ ಓವರ್ ಆಲ್ ಫಾಲ್ ಅನ್ನು ನಾವು ಗಮನಿಸೋಣ. ಸೊ ಓವರ್ ಆಲ್ ಫಾಲ್ ಅನ್ನು ನಾವು ಗಮನಿಸೋದಾದ್ರೆ ಅರೌಂಡ್ ಇಷ್ಟು ರೇಂಜ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅರೌಂಡ್ 50% ರೇಂಜ್ ಇಂದಾನೆ ನಮಗೆ ಪ್ರೈಸ್ ನಿನ್ನೆ ಗ್ಯಾಪ್ ಅಪ್ ಓಪನ್ ಆಗಿ ಫಾಲ್ ಅನ್ನ ಕೊಟ್ಟಿತ್ತು. ಇವತ್ತು ಏನಾಗುತ್ತೆ, ಪ್ರೈಸ್ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಈಗ ಏನಾಗುತ್ತೆ, ಇಲ್ಲಿಂದ ಬೈಯಿಂಗ್ ಡೈರೆಕ್ಷನ್ ಅಲ್ಲಿ ತುಂಬಾ ಜನ ಪೊಸಿಷನ್ ಅನ್ನ ಹೋಲ್ಡ್ ಮಾಡಿರೋ ಚಾನ್ಸಸ್ ಇರುತ್ತೆ. ನೀವೇ ಇಮ್ಯಾಜಿನ್ ಮಾಡಿ,
ನೀವು ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿನ ಪಡೆದಿರ್ತೀರಾ ಅಥವಾ ಬೈಯಿಂಗ್ ಮಾಡಿರ್ತೀರಾ ಅಂತ ಅನ್ಕೊಳ್ಳೋಣ. ನೀವು ಈ ಪೊಸಿಷನ್ ಅನ್ನು ಹೋಲ್ಡ್ ಮಾಡಿ ತಗೊಂಡು ಹೋಗ್ತೀರಾ, ಅಂದ್ರೆ ಪ್ರೈಸ್ ಮೇಲೇನೆ ಹೋಗ್ತಾ ಇದೆ, ಏನು ಕೂಡ ತೊಂದರೆ ಇಲ್ಲ ಅಂತ ನೀವು ಪೊಸಿಷನ್ ಅನ್ನು ಹೋಲ್ಡ್ ಮಾಡಿ ತಗೊಂಡು ಹೋಗ್ತೀರಾ. ಈಗ ನಿಮ್ಮ ಹತ್ರ ಇರೋ ಆಪ್ಷನ್ ಏನು ಅಂದ್ರೆ, ಅಥವಾ ನೀವು ಏನ್ ಮಾಡೋ ಸಾಧ್ಯತೆ ಇರುತ್ತೆ, ನೀವು ಬಾಟಮ್ ಇಂದ ಇಲ್ಲಿ ಎಂಟ್ರಿ ಪಡೆದಿರ್ತೀರಾ, ಕರೆಕ್ಟ್ ಅಲ್ವಾ? ನೀವು ಇಲ್ಲಿಂದ ಬಾಟಮ್ ಇಂದ ಎಂಟ್ರಿ ಪಡೆದಿರ್ತೀರಾ. ನೀವು ಐದರ್ ಸ್ಟಾಪ್ ಲಾಸ್ ಅನ್ನ ಟ್ರೈಲ್ ಮಾಡಬಹುದು, ಇಲ್ಲಿಂದ ಸ್ಟಾಪ್ ಲಾಸ್ ಅನ್ನ ಇಲ್ಲಿಗೆ ಟ್ರೈಲ್ ಮಾಡಬಹುದು, ಆನಂತರ ಇಲ್ಲಿಗೆ ಟ್ರೈಲ್ ಮಾಡಬಹುದು. ಈ ರೀತಿ ನೀವು ಸ್ಟಾಪ್ ಲಾಸ್ ಅನ್ನ ಟ್ರೈಲ್ ಮಾಡಿ ತಗೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಅಂಡ್ ನಿನ್ನೆ ಕೂಡ ನಮಗೆ ಏನು ಕೂಡ ಈ ಸ್ಟಾಪ್ ಲಾಸ್ ಏನಿದೆ ಅಂದ್ರೆ ಈ ಲೆವೆಲ್ ಏನಿದೆ ಇದರ ಕೆಳಗಡೆ ನಮಗೆ ಕ್ಯಾಂಡಲ್ ಏನು ಕೂಡ ಕ್ಲೋಸ್ ಆಗಿರಲಿಲ್ಲ, ಹಾಗಾಗಿ ಪ್ರೈಸ್ ಇಲ್ಲಿ ಹೋಲ್ಡ್ ಆಗ್ತಾ ಇತ್ತು. ಅಂಡ್ ಅಗೇನ್ 45,500 ಏನಿದೆ ಇದು ಕೂಡ ಒಂದು ರೌಂಡ್ ನಂಬರ್ ಲೆವೆಲ್ ಆಗುತ್ತೆ. ಯಾರೆಲ್ಲ ಓಪನ್ ಇಂಟ್ರೆಸ್ಟ್ ನೋಡ್ತೀರಾ 45,500 ಲೆವೆಲ್ ಅಲ್ಲಿ ನಿನ್ನೆ ತುಂಬಾ ಓಪನ್ ಇಂಟ್ರೆಸ್ಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ಯಾಕೆಂದ್ರೆ ಅದೊಂದು ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಬೈಯಿಂಗ್ ಒಂದು ಡೈರೆಕ್ಷನ್ ಅಲ್ಲಿ ಪೊಸಿಷನ್ ಅನ್ನು ಹೋಲ್ಡ್ ಮಾಡಿದ್ರು, ಇಟ್ ಮೈಟ್ ಬಿ ಆಪ್ಷನ್ ಸೆಲ್ಲರ್ಸ್ ಆಲ್ಸೋ. ಆಪ್ಷನ್ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಪಿ ನ ಸೆಲ್ ಮಾಡಿ ಅವರು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ಅನ್ನ ಹೋಲ್ಡ್ ಮಾಡಿರ್ತಾರೆ. ಪ್ರೈಸ್ ಏನಾದ್ರೂ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅವರು ಅವರ ಪಿ ಪೊಸಿಷನ್ ಅನ್ನ ಕ್ಲೋಸ್ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ಆಪ್ಷನ್ ಬೈಯರ್ ಹಾಗೆ ಆಪ್ಷನ್ ಸೆಲ್ಲರ್ಸ್ ಯಾರೆಲ್ಲ ಪೊಸಿಷನ್ ಅನ್ನ ಹೋಲ್ಡ್ ಮಾಡಿರ್ತಾರೆ, ಲೈಕ್ ಪ್ರೈಸ್ ಮೇಲೆ ಹೋಗುತ್ತೆ ಅಂತ, ಯಾವಾಗ ಪ್ರೈಸ್ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಏನಾಗುತ್ತೆ ಇಲ್ಲಿ ಜಸ್ಟ್ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಇದರ ಲಾಜಿಕ್ ಅನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿಂದ ಬೈಯಿಂಗ್ ಸ್ಟಾರ್ಟ್ ಆಗಿದೆ. ಜಸ್ಟ್ ಒಂದು ಎಕ್ಸಾಂಪಲ್ ಗೆ ನಾವು ಒಂದು ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಬೈಯಿಂಗ್ ಆಗಿದೆ 45,258 ಲೆವೆಲ್. ಸೊ ಒಬ್ಬ ಆಪ್ಷನ್ ಸೆಲ್ಲರ್ 45,200 ಪಿ ನ ಮುನ್ನೆಯಿಂದ ಸೆಲ್ ಮಾಡಿ ಹೋಲ್ಡ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಯಾರೆಲ್ಲ ಮಾಡ್ತಾರೆ, ಯಾರಾದ್ರೂ ಆ ರೀತಿ ಹೋಲ್ಡ್ ಮಾಡಿ ತಗೊಂಡು ಹೋಗಿರ್ತಾರೆ ಅಂತ ಅನ್ಕೊಳ್ಳೋಣ. ಯೂಶುವಲಿ ಆಪ್ಷನ್ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಔಟ್ ಆಫ್ ದ ಮನಿ ಸ್ಟ್ರೈಕ್ ಪ್ರೈಸಸ್ ಗಳನ್ನ ಚೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಔಟ್ ಆಫ್ ದ ಮನಿ ಆಪ್ಷನ್ ಗಳನ್ನ ಸೆಲ್ ಮಾಡ್ತಾರೆ, ಸೊ ದಟ್ ಅವರಿಗೆ ಟಿ ಬೆನಿಫಿಟ್ ಸಿಗುತ್ತೆ. ಸೊ ಬಟ್ ನಾವು ಇದರಲ್ಲಿ ಒಂದು ಎಕ್ಸಾಂಪಲ್ ರೀಸನ್ಗೋಸ್ಕರ ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅನ್ನು ಚೂಸ್ ಮಾಡ್ತಾ ಇದೀವಿ. ಅರೌಂಡ್ 28 ಜುಲೈಗೆ ಅವ್ರು ಆಲ್ಮೋಸ್ಟ್ ಒಂದು 13 ಗಂಟೆಗೆ ಅಂದ್ರೆ 1 ಗಂಟೆ ಮಧ್ಯಾಹ್ನ ಅವರು ಒಂದು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಅವರ ಪ್ರಕಾರ ಇಲ್ಲಿಂದ ಲಾಂಗ್ ಸೈಡ್ ಹೋಗುತ್ತೆ ಅಂತಾನೆ ಅನ್ಕೊಳ್ಳೋಣ, ಅವ್ರು ಬಾಟಮ್ ಅಲ್ಲೇ ಅದನ್ನ ಪಿಕ್ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಸೊ ಈಗ ಅವರು ಇಲ್ಲಿ ಎಂಟ್ರಿ ಪಡೆದಿರ್ತಾರೆ. ಎಕ್ಸ್ಪೈರಿ ನಾಳೆ ಇರೋದು, ಅಂದ್ರೆ 3ನೇ ತಾರೀಕಿಗೆ ನಮಗೆ ಎಕ್ಸ್ಪೈರಿ ಇದೆ. ಸೊ ಹಾಗಾಗಿ ಅವರು ಎಕ್ಸ್ಪೈರಿ ದಿನ ತನಕ ಪ್ರೈಸ್ ಏನಾದ್ರು ಮೇಲ್ಗಡೆನೆ ಹೋಲ್ಡ್ ಆದ್ರೆ ನನಗೆ ಕಂಪ್ಲೀಟ್ ಪ್ರಾಫಿಟ್ ಆಗುತ್ತೆ, ಏನೆಲ್ಲ ಪ್ರೀಮಿಯಂ ಇರುತ್ತೆ ಅದೆಲ್ಲವೂ ಕೂಡ ನನಗೆ ಸಿಗುತ್ತೆ ಅನ್ನೋ ಒಂದು ಪ್ಲಾನ್ ಅಲ್ಲಿ ಇರ್ತಾರೆ. ಸೊ 28 ಜುಲೈಗೆ ಆಪ್ಷನ್ ಸೆಲ್ಲರ್ ಒಂದು ಪೊಸಿಷನ್ ಅನ್ನ ಸೆಲ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. 28 ಜುಲೈ ನಾವು ನೋಡೋದಾದ್ರೆ ಅರೌಂಡ್ ಈ ಪಾಯಿಂಟ್ ಅಲ್ಲಿ ಆಪ್ಷನ್ ಸೆಲ್ಲರ್ಸ್ ಅವರ ಪೊಸಿಷನ್ ಅನ್ನ ಸೆಲ್ ಮಾಡಿರ್ತಾರೆ. ಈ ಒಂದು ಲೆವೆಲ್ ಅಲ್ಲಿ ಅವರು ಆಪ್ಷನ್ ಅನ್ನ ಸೆಲ್ ಮಾಡಿರ್ತಾರೆ. ಇದರ ಹೈ ಅನ್ನ ನಾವು ಗಮನಿಸೋದಾದ್ರೆ ಅರೌಂಡ್ 218 ಹೈ ಇದೆ. ಸೊ ಅವರು 218 ಗೆ ಅವರು ಆಪ್ಷನ್ ಅನ್ನ ಸೆಲ್ ಮಾಡಿರ್ತಾರೆ. ಆಪ್ಷನ್ ಸೆಲ್ಲರ್ಸ್ ಏನು ಪ್ರೈಸ್ ಸ್ಲೋ ಆಗಿ ಮೂವ್ ಆಗಲಿ ಅಥವಾ ಫಾಸ್ಟ್ ಆಗಿ ಮೂವ್ ಆಗಲಿ ಅವರಿಗೆ ಪ್ರೀಮಿಯಂ ಅಲ್ಲಿ ಡಿಕೆ ಆದ್ರೆ ಆಯ್ತು. ಈ 218 ಏನಿದೆಯಲ್ಲ ಅವರಿಗೆ 0 ಆದ್ರೆ ಆಯ್ತು, ಅಥವಾ 50 ರೂಪಾಯಿ ಆದ್ರೆ ಆಯ್ತು, ಅಥವಾ 100 ರೂಪಾಯಿ ಸಮಥಿಂಗ್ ಏನ್ ಅವರ ಟಾರ್ಗೆಟ್ ಇರುತ್ತೆ ಅಲ್ಲಿ ತನಕ ಬಂದ್ರೆ ಆಯ್ತು. ಸೊ ಸೇಮ್ ಥಿಂಗ್ ಇಲ್ಲಿ ಆಗುತ್ತೆ, ಪ್ರೈಸ್ ಸ್ಲೋ ಆಗಿ ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ನ ಕೊಡುತ್ತೆ. ಅಂಡ್ ಇಲ್ಲಿಂದ ಯಾರಲ್ಲ, ಇದು ನಿಮಗೆ ಗೊತ್ತಾಯ್ತಲ್ವಾ, 28 ಜುಲೈ ಇದು ಚಾರ್ಟ್, ಆಪ್ಷನ್ ಚಾರ್ಟ್ ಇದು. ಅಂಡ್ 45,200 ಪಿ ಚಾರ್ಟ್, ಅಂದ್ರೆ 200 ಪಿ ನ ಆಪ್ಷನ್ ಸೆಲ್ಲರ್ ಸೆಲ್ ಮಾಡಿದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಯಾವಾಗ ಆಪ್ಷನ್ ಸೆಲ್ಲರ್ ಎಕ್ಸಿಟ್ ಆಗ್ತಾರೆ, ಯಾವಾಗ ಆಪ್ಷನ್ ಸೆಲ್ಲರ್ಗೆ ಲಾಸ್ ಆಗುತ್ತೆ, ಆಗ ಆಪ್ಷನ್ ಬೈಯರ್ಗೆ ಲಾಭ ಆಗುತ್ತೆ. ಯಾಕೆಂದ್ರೆ ನಾವೇನು ಆಪ್ಷನ್ ಬೈಯಿಂಗ್ ಅಲ್ಲಿ ಲಾಸಸ್ ನ ಮಾಡ್ತೀವಿ ಅದು ಆಪ್ಷನ್ ಸೆಲ್ಲರ್ಗೆ ಹೋಗುತ್ತೆ, ಹಾಗೆ ಆಪ್ಷನ್ ಸೆಲ್ಲರ್ ಏನು ಲಾಸಸ್ ನ ಮಾಡ್ತಾರೆ ಅದು ನಮಗೆ ಹ್ಯಾಸ್ ಅ ಆಪ್ಷನ್ ಬೈಯರ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ಅವರು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡಿರ್ತಾರೆ. ಅರೌಂಡ್ 218 ಗೆ ಅವರು ಪೊಸಿಷನ್ ಅನ್ನ ಸೆಲ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಕಂಟಿನ್ಯೂಸ್ ಆಗಿ ಅಲ್ಲಿಂದ ಪ್ರೀಮಿಯಂ ಅಲ್ಲಿ ನಮಗೆ ಫಾಲ್ ಕಾಣಲಿಕ್ಕೆ ಸಿಗುತ್ತೆ. 28 ಜುಲೈ ಏನಾಗುತ್ತೆ, ಪ್ರೈಸ್ ಮೇಲ್ಗಡೆ ಹೋಗಿತ್ತು, ಪಿ ಪ್ರೀಮಿಯಂ ಏನಿರುತ್ತೆ ಮೇಲ್ಗಡೆ ಹೋದಾಗ ಕಡಿಮೆ ಆಗೋದು, ಕರೆಕ್ಟ್ ಅಲ್ವಾ? ಯಾವಾಗಲೂ ಪ್ರೈಸ್ ಕೆಳಗಡೆ ಹೋಗ್ತಾ ಇದ್ದಾಗ ನಾವು ಪಿ ನ ಬೈ ಮಾಡ್ತೀವಿ, ಪ್ರೈಸ್ ಏನಾದ್ರೂ ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಆದ್ರೆ ಪಿ ಯ ಪ್ರೀಮಿಯಂ ಕಡಿಮೆ ಆಗುತ್ತೆ. ಇದು ಆಪ್ಷನ್ ಸೆಲ್ಲರ್ ಗಳಿಗೆ ಲಾಭ, ಆಪ್ಷನ್ ಸೆಲ್ಲರ್ ಗಳಿಗೆ ಯಾವಾಗಲೂ ಪ್ರೀಮಿಯಂ ಕಡಿಮೆ ಆಗಬೇಕು. ಸೊ ಹಾಗಾಗಿ ಪ್ರೈಸ್ ಇಲ್ಲಿಂದ ಫಾಲ್ ಆಗುತ್ತೆ. 31st ಗೆ ಕೂಡ ಪ್ರೈಸ್ ನೇರವಾದ ಫಾಲ್ ಅನ್ನು ಕೊಡುತ್ತೆ, ಯಾಕೆಂದ್ರೆ 31st ಗೆ ಕೂಡ ಪ್ರೈಸ್ ಒಂದು ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ನ ಕೊಟ್ಟಿತ್ತು. ಏನು ಕೂಡ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗಿಲ್ಲ, ಬಟ್ ಆಪ್ಷನ್ ಸೆಲ್ಲರ್ ಗೆ ಲಾಭ ಆಗುತ್ತೆ. ಸೊ ನೀವು ಯೂಟ್ಯೂಬ್ ಅಲ್ಲಿ ಕೂಡ ನೋಡಿರ್ಬೋದು, ಆಪ್ಷನ್ ಸೆಲ್ಲಿಂಗ್ ಇದೇ ರೀತಿ ನಡೆಯುತ್ತೆ. ಸ್ವಲ್ಪ ಟಿ ಬೆನಿಫಿಟ್ ಸಿಗುತ್ತೆ, ಸೊ ದಟ್ ಅವರಿಗೆ ಒಂದು ಕಂಫರ್ಟೇಬಲ್ನೆಸ್ ಸಿಗುತ್ತೆ. ಸೊ ಹಾಗಾಗಿ ಅವರು ಈಸಿಲಿ ಆ ಪೊಸಿಷನ್ ಅನ್ನ ಹೋಲ್ಡ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮತ್ತೆ ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಮತ್ತೆ ಇದೇ ಲೆವೆಲ್ ಅಲ್ಲಿ ಹೋಲ್ಡ್ ಆಗುತ್ತೆ. ಸೊ ಅವ್ರಿಗೆ ಏನು ಕೂಡ ಇಲ್ಲಿ ಪ್ರಾಬ್ಲಮ್ ಆಗಲ್ಲ, ಯಾಕೆಂದ್ರೆ ನೀವೇ ಇಮ್ಯಾಜಿನ್ ಮಾಡಿ, ನೀವು 218 ಗೆ ಪೊಸಿಷನ್ ಅನ್ನ ಸೆಲ್ ಮಾಡಿದ್ರೆ ನಿಮ್ಮ ಟಾರ್ಗೆಟ್ ಐದರ್ 0 ಅಥವಾ 50 rupees ಗೆ ಬಂದಾಗ ನೀವು ಆ ಪೊಸಿಷನ್ ಅನ್ನ ಕ್ಲೋಸ್ ಮಾಡ್ತೀರಾ ಬೇಸ್ಡ್ ಆನ್ ದ ಟಿ. ಸೊ 218 ಗೆ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಪ್ರೈಸ್ ಇಲ್ಲಿ ನಿನ್ನೆ ನಮ್ಗೆ ಒಂದು ಸ್ವಲ್ಪ ಡೌನ್ ಸೈಡ್ ಮೂಮೆಂಟಮ್ ಕೊಡುತ್ತೆ. ಅಂದ್ರೆ ಡೌನ್ ಸೈಡ್ ಅಲ್ಲಿ ಪ್ರೈಸ್ ಬಂದ್ರೆ ಪಿ ಅಲ್ಲಿ ಪ್ರೀಮಿಯಂ ಇನ್ಕ್ರೀಸ್ ಆಗುತ್ತೆ. ಸೊ ಇದರ ಹೈ ಅನ್ನ ನಾವು ಗಮನಿಸಿದ್ರೆ 87 rupees ತನಕ ಬಂದಿತ್ತು. ಸೊ ಹಾಗಾಗಿ ಏನು ಕೂಡ ಅವರಿಗೆ ಎಫೆಕ್ಟ್ ಆಗಿಲ್ಲ, ಏನು ಕೂಡ ಅವರಿಗೆ ತೊಂದರೆ ಆಗಿಲ್ಲ. ಸೊ ಹಾಗಾಗಿ ಅವರು ಪೊಸಿಷನ್ ಅನ್ನ ಹೋಲ್ಡ್ ಮಾಡಿಬಿಟ್ಟು ಇಲ್ಲಿ
ಕ್ಲೋಸಿಂಗ್ ಅನ್ನ ಕೊಟ್ಟಿದ್ರು August 1ಗೆ, ಅಂದ್ರೆ ನಿನ್ನೆ. ಸೊ ಈಗ ಡೈರೆಕ್ಟ್ಲಿ ಇವತ್ತು ಪಾಸಿಟಿವ್ ಓಪನ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಏನಾಗಬಹುದು ಇಲ್ಲಿ. ಇಷ್ಟು ದೊಡ್ಡ ಫಾಲ್ ನಮಗೆ ಆಗಿತ್ತು ಆಪ್ಷನ್ ಪ್ರೀಮಿಯಂ ಅಲ್ಲಿ. ಆನಂತರ ಪ್ರೈಸ್ ಸಡನ್ಲಿ ಒಂದು ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ನ ನಮಗೆ ಕೊಡ್ತಾ ಇತ್ತು. ಇಲ್ಲಿಂದ ಪ್ರೈಸ್ ಜಸ್ಟ್ ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ನ ಕೊಡ್ತಾ ಇತ್ತು ಅಂಡ್ ಇಲ್ಲೂ ಕೂಡ ಪ್ರೈಸ್ ಹೋಲ್ಡ್ ಆಗಿತ್ತು. ಈ ಸಪೋರ್ಟ್ ಅನ್ನ ಪ್ರೈಸ್ ಪಡೆದಿತ್ತು. ಸೊ ತುಂಬಾ ಜನ ಇದರ ಕೆಳಗಡೆ ಪ್ರೈಸ್ ಏನಾದ್ರು ಬಂದ್ರೆ ನಾವು ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗೋಣ ಅನ್ನೋ ಒಂದು ಪ್ಲಾನ್ ಅಲ್ಲಿ ಇರ್ತಾರೆ. ಹಾಗೆ ಇಲ್ಲಿ ಒಂದು ಬ್ರೇಕ್ಔಟ್ ಏನಾಗಿತ್ತು, ರೀಟೆಸ್ಟ್ ಏನಾಗಿತ್ತು, ಈ ರೀಟೆಸ್ಟ್ ಲೆವೆಲ್ ನ ಕೆಳಗಡೆ ಪ್ರೈಸ್ ಏನಾದ್ರು ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಎಕ್ಸಿಟ್ ಆಗೋಣ ಅಂತ ಪ್ಲಾನ್ ಅಲ್ಲಿ ಇರ್ತಾರೆ. ಬಟ್ ಆಲ್ ಆಫ್ ಅ ಸಡನ್ ಫಾರ್ ದೇರ್ ಸರ್ಪ್ರೈಸ್ ಪ್ರೈಸ್ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಓಪನ್ ಕೊಡುತ್ತೆ. ಅದು ಕೂಡ ಎಷ್ಟು ಪಾಯಿಂಟ್ ಗ್ಯಾಪ್ ಡೌನ್, ಜಸ್ಟ್ ಲುಕ್ ಎಟ್ ಇಟ್ 520 ಇಂದ ಅರೌಂಡ್ 45,370 ಸಮಥಿಂಗ್ ನಮಗೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಓಪನ್ ಆದಾಗ ಆಪ್ಷನ್ ಸೆಲ್ಲರ್ಗೆ ಏನಾಗುತ್ತೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು. ಸೊ ನಿನ್ನೆ ಅವರು ಕ್ಲೋಸ್ ಮಾಡಿದಾಗ ಅರೌಂಡ್ 44 ರುಪೀಸ್ಗೆ ಪ್ರೈಸ್ ಕ್ಲೋಸ್ ಆಗಿತ್ತು. ಅಂದ್ರೆ 218 ಇಂದ ಅವರು 44 ರುಪೀಸ್ ತನಕ ಪೊಸಿಷನ್ ಅನ್ನ ಹೋಲ್ಡ್ ಮಾಡಿದ್ರು. ನಿಯರ್ ಅಬೌಟ್ 180 ಪಾಯಿಂಟ್ಸ್ ಟಾರ್ಗೆಟ್ ಅನ್ನ ಅವರು 3 ದಿನದಲ್ಲಿ ಕ್ಯಾಪ್ಚರ್ ಮಾಡಿದ್ರು. ಈಗ ಸಡನ್ ಆಗಿ ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆದಾಗ ಪ್ರೀಮಿಯಂ ಪಿ ಅಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಡೌನ್ ಓಪನ್ ಆದಾಗ ಪಿ ಅಲ್ಲಿ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಅಂಡ್ ಫಸ್ಟ್ ಕ್ಯಾಂಡಲ್ ನ ಹೈ ಅನ್ನ ನೀವು ಗಮನಿಸಬಹುದು, ಅರೌಂಡ್ 124 ಹೈ ಅನ್ನ ಅವರಿಗೆ ಮಾಡುತ್ತೆ. ಅಂದ್ರೆ ಅವರು 218ಗೆ ಸೆಲ್ ಮಾಡಿ ಆಲ್ಮೋಸ್ಟ್ ಒಂದು 180 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರು. ಈಗ ಆಲ್ ಆಫ್ ಅ ಸಡನ್ ಪ್ರೈಸ್ 124 ಹೈ ಅನ್ನ ಫಸ್ಟ್ ಕ್ಯಾಂಡಲ್ ಅಲ್ಲೇ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಅವರಿಗೆ ಭಯ ಕ್ರಿಯೇಟ್ ಆಗುತ್ತೆ. ಅಟ್ಲೀಸ್ಟ್ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೇನೆ ಅಥವಾ ಅಟ್ಲೀಸ್ಟ್ ಸಣ್ಣ ಪ್ರಾಫಿಟ್ ಅಲ್ಲಿ ನಾನು ಎಕ್ಸಿಟ್ ಆಗ್ತೇನೆ ಅಂತ ಅವರು ಎಕ್ಸಿಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಪ್ರೈಸ್ ಅಲ್ಲಿ ಸ್ವಲ್ಪ ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಪ್ರೈಸ್ ಸ್ವಲ್ಪ ಹೊತ್ತು ಹೋಲ್ಡ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನ ಆಪ್ಷನ್ ಸೆಲ್ಲರ್ಸ್ ಏನಾದ್ರೂ ಇಲ್ಲಿಂದ ಪ್ರೈಸ್ ಮೇಲೆ ಹೋಗಬಹುದು ಅಂತ ಒಂದು ಅಪರ್ಚುನಿಟಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಇಲ್ಲೆಲ್ಲ ಸಪೋರ್ಟ್ ಇದೆ, ಈ ಸಪೋರ್ಟ್ ಬ್ರೇಕ್ ಆದ್ರೆ ನೋಡೋಣ ಅಂತ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಯಾವಾಗ ಈ ಲೋ ಬ್ರೇಕ್ ಆಗುತ್ತೆ ಎಲ್ಲಾ ಆಪ್ಷನ್ ಸೆಲ್ಲರ್ಸ್ ಇಲ್ಲಿ ಎಕ್ಸಿಟ್ ನ ಕಾಣ್ತಾರೆ. ಯಾಕೆಂದ್ರೆ ಅವರ ಎಂಟ್ರಿ ಪೊಸಿಷನ್ ಗಿಂತ ಕೆಳಗಡೆ ಪ್ರೈಸ್ ಬರ್ತಾ ಇದೆ. ಹಾಗಾಗಿ ಎಲ್ಲಾ ಆಪ್ಷನ್ ಸೆಲ್ಲರ್ಸ್ ಅಲ್ಲಿ ಎಕ್ಸಿಟ್ ನ ಕಾಣ್ತಾರೆ. ಆ ರೀಸನ್ಗೆ ನಮಗೆ ಪಿ ಪ್ರೀಮಿಯಂ ಅಲ್ಲಿ ಈ ಸ್ಪೈಕ್ ಕಾಣಲಿಕ್ಕೆ ಸಿಕ್ಕಿರೋದು. ಸೊ ಈ ಮೊಮೆಂಟಮ್ ನ ನೀವು ನೋಡೋದಾದ್ರೆ ಅರೌಂಡ್ ಎಷ್ಟಿದು, ನಿಯರ್ ಅಬೌಟ್ 200 ಪಾಯಿಂಟ್ಸ್ ಮೊಮೆಂಟಮ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿತ್ತು ಒಂದು ಸಿಂಗಲ್ ಮೂಮೆಂಟ್ ಅಲ್ಲಿ. ಅಂದ್ರೆ ಅರೌಂಡ್ 200 ಪಾಯಿಂಟ್ಸ್ ಮೊಮೆಂಟಮ್ ನಮಗೆ ಪ್ರೀಮಿಯಂ ಅಲ್ಲಿ ಪಿ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈ ಮೊಮೆಂಟಮ್ ಏನಕ್ಕೆ ಕಾಣಲಿಕ್ಕೆ ಸಿಗುತ್ತೆ, ಎಲ್ಲಾ ಆಪ್ಷನ್ ಸೆಲ್ಲರ್ಸ್ ಅವರ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತಾರೆ. ಅವರ ಲಾಸಸ್ ಏನಿದೆಯಲ್ಲ ಇಲ್ಲಿ ನಮಗೆ ಪ್ರಾಫಿಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನಾವು 200 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೂ ಕೂಡ ಅರೌಂಡ್ 150 ಪಾಯಿಂಟ್ಸ್ 100 ಪಾಯಿಂಟ್ಸ್ ಈಸಿಲಿ ನಮಗೆ ಸಿಗ್ತಾ ಇತ್ತು. ಯಾಕೆಂದ್ರೆ ನೇರವಾದ ಪ್ರೈಸ್ ಇಲ್ಲಿ ಫಾಲ್ ಅನ್ನ ನಮಗೆ ಕೊಟ್ಟಿತ್ತು. ಸೇಮ್ ಥಿಂಗ್ ಯಾವಾಗ್ಲೂ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದೇ ಲಾಜಿಕ್ ನ. ಯಾವಾಗ ಆಪ್ಷನ್ ಸೆಲ್ಲರ್ಗೆ ಎಫೆಕ್ಟ್ ಆಗುತ್ತೆ, ಯಾವಾಗ ಆಪ್ಷನ್ ಸೆಲ್ಲರ್ ಎಕ್ಸಿಟ್ ನ ಕಾಣ್ತಾರೆ, ಆಗ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಅಂತ. ಸೊ ಸ್ಲೋಲಿ ಪ್ರೈಸ್ ಇಲ್ಲಿಂದ ಮೊಮೆಂಟಮ್ ಕೊಟ್ಟಾಗ ಆಪ್ಷನ್ ಸೆಲ್ಲರ್ಸ್ ಎಕ್ಸಿಟ್ ನ ಕಾಣ್ತಾರೆ. ಆನಂತರ ಪ್ರೈಸ್ ಮತ್ತೆ ಕನ್ಸಾಲಿಡೇಷನ್ ಕೊಡುತ್ತೆ, ಮತ್ತೆ ಬ್ರೇಕ್ಔಟ್ ಅನ್ನು ನಮಗೆ ಕೊಡುತ್ತೆ. ಬಿಕಾಸ್ ಇಲ್ಲಿ ಆಪ್ಷನ್ ಚಾರ್ಟ್ ಗಿಂತ ನಾವು ಸ್ಪಾಟ್ ಚಾರ್ಟ್ ಅಲ್ಲಿ ನೋಡೋದಾದ್ರೆ ಒಂದು ಕನ್ಸಾಲಿಡೇಷನ್ ಸ್ಟೇಜ್ ಗೆ ಪ್ರೈಸ್ ಹೋಗುತ್ತೆ. ಬಿಕಾಸ್ 45,000 ಒಂದು ಇಂಪಾರ್ಟೆಂಟ್ ಆಗಿರೋ ಲೆವೆಲ್ ಆಗಿತ್ತು. ಇಲ್ಲಿ ತುಂಬಾ ಜನ ಬೈಯಿಂಗ್ ಸೈಡ್ ಅಲ್ಲಿ ಟ್ರೇಡ್ ನ ಇನಿಷಿಯೇಟ್ ಮಾಡ್ತಾರೆ. ಬಟ್ ಇಲ್ಲಿ ಆಪ್ಷನ್ ಸೆಲ್ಲರ್ಸ್ ಯಾರೆಲ್ಲ ಸೆಲ್ ಮಾಡಿದ್ದಾರೆ ಅವರು ಎಂಟ್ರಿ ಪಡೆಯೋದಲ್ಲ. ಮ್ಯಾಕ್ಸಿಮಮ್ ಇಲ್ಲಿ ಯಾರು ಎಂಟ್ರಿ ಪಡಿತಾರೆ, ತುಂಬಾ ಜನ ರಿಟೇಲ್ ಬೈಯರ್ಸ್ ಏನ್ ಮಾಡ್ತಾರೆ, ಇದು ಇಲ್ಲಿಂದ ಮೊಮೆಂಟಮ್ ಕೊಡುತ್ತೆ. ಇಷ್ಟು ದೊಡ್ಡ ಫಾಲ್ ಆಗಿದೆ, ಮೊನ್ನೆಯಿಂದಾನೇ ಫಾಲ್ ಆಗ್ತಾ ಇದೆ, ಇವತ್ತು ಕೂಡ ಫಾಲ್ ಆಗೋ ಚಾನ್ಸಸ್ ಇಲ್ಲ, ಇಲ್ಲಿಂದ ಪ್ರೈಸ್ ಮೇಲೆ ಹೋಗುತ್ತೆ ಅಂತ ರಿಟೇಲ್ ಬೈಯರ್ಸ್ ಇಲ್ಲಿ ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಆಗ ಇಲ್ಲಿ ಬೈಯಿಂಗ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಇದೆಲ್ಲವನ್ನು ಕೂಡ ದೊಡ್ಡ ಪ್ಲೇಯರ್ಸ್, ದೊಡ್ಡ ಬೈಯರ್ಸ್ ಅಥವಾ ದೊಡ್ಡ ಸೆಲ್ಲರ್ಸ್ ಇದೆಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಯೂಶುವಲಿ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಪಡೆದಾಗ ಒಂದು ಕ್ವಿಕ್ ಆಗಿರೋ ಮೊಮೆಂಟಮ್ ಅಥವಾ ಸ್ಟ್ರಾಂಗ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾವಾಗ ರಿಟೇಲ್ ಎಂಟ್ರಿ ಆಗುತ್ತೆ ಅಷ್ಟೊಂದು ಸ್ಟ್ರಾಂಗ್ ಆಗಿರೋ ಮೊಮೆಂಟಮ್ ಸಿಗಲ್ಲ. ಈ ರೀತಿ ಒಂದು ಕನ್ಸಾಲಿಡೇಷನ್ ಫೇಸ್ಗೆ ನಮಗೆ ಹೋಗುತ್ತೆ. ಅಂಡ್ ಯಾವಾಗ ಒಂದು ಸ್ವಲ್ಪ ರಿಟೇಲ್ ಬೈಯರ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾರೆ, ಆ ನಂತರ ದೊಡ್ಡ ಪ್ಲೇಯರ್ಸ್ ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಪ್ರೈಸ್ ಅನ್ನ ತಗೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಂಡ್ ಯಾವಾಗ ಪ್ರೈಸ್ ಇಲ್ಲಿ ರಿಟೇಲ್ ಟ್ರೇಡರ್ಸ್ ಗಳ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಅಲ್ಲಿಂದ ಮತ್ತೆ ಫಾಲ್ ಅನ್ನು ನಮಗೆ ಕೊಡುತ್ತೆ. ಲಾಸ್ಟ್ ಅವರ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಮಗೆ ಬರುತ್ತೆ, ಅಲ್ಲಿಂದ ರಿವರ್ಸಲ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಹಾಗೆ 15 ಮಿನಿಟ್ಸ್ ಅಲ್ಲಿ ನಮಗೆ ನೋಡೋದಾದ್ರೆ ಪ್ರೀವಿಯಸ್ಲಿ ಒಂದು ಸಪೋರ್ಟ್ ಲೆವೆಲ್ ಏನಿತ್ತು, ಆ ಲೆವೆಲ್ ಅಲ್ಲಿ ಪ್ರೈಸ್ ಈಗ ನಮಗೆ ಸಪೋರ್ಟ್ ಪಡೆದು ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ನಮಗೆ ಕೊಟ್ಟಿದೆ. ಸೊ ಹಾಗಾಗಿ ಈ ರೀತಿ ನಮ್ಮ ಮಾರ್ಕೆಟ್ ಇತ್ತು. ನಿನ್ನೆ ಇದನ್ನ ನಾನು ನಿಮಗೆ ಅನಾಲಿಸಿಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಐ ಥಿಂಕ್ ನಿಮ್ಗೆ ಅದು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಪ್ರಾಫಿಟ್ ನ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ತುಂಬಾನೇ ಈಸಿ ಆಗಿರೋ ಮಾರ್ಕೆಟ್ ನೇರವಾದ ಫಾಲ್ ಅನ್ನು ನಮಗೆ ಕೊಟ್ಟಿತ್ತು. ಮಿನಿಮಮ್ ಪ್ರಾಫಿಟ್ ಅನ್ನ ನೀವು ಇದರಲ್ಲಿ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಇಂತಹ ಅಪರ್ಚುನಿಟಿಗಳನ್ನ ನಾವು ಯಾವಾಗಲೂ ಕಳ್ಕೊಳ್ಳಿಕ್ಕೆ ಹೋಗಬಾರ್ದು. ಫಸ್ಟ್ ಥಿಂಗ್ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಎಂಟ್ರಿ ಪಡೆಯೋದಕ್ಕಿಂತ ಮುಂಚೆ ಏನಕ್ಕೆ ನಾವು ಈ ಡೈರೆಕ್ಷನ್ ಅಲ್ಲಿ ಟ್ರೇಡ್ ನ ತಗೊಳ್ಬೇಕು, ಏನಕ್ಕೆ ಸೆಲ್ಲರ್ಸ್ ಎಕ್ಸಿಟ್ ನ ಆಗ್ತಾರೆ, ಏನ್ ಎಫೆಕ್ಟ್ ಆಗ್ತಾ ಇದೆ, ಅವರಿಗೆ ಏನಾದ್ರೂ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆಯಾ, ಇಫ್ ಇನ್ ಕೇಸ್ ಏನು ಎಫೆಕ್ಟ್ ಆಗಿಲ್ಲ ಅಂದ್ರೆ ಏನು, ಯಾವ ರೀತಿ ಪ್ಲಾನ್ ನ ಮಾಡಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಆ ಬೇಸ್ಡ್ ಆಗಿ ಪ್ಲಾನ್ ಅನ್ನ ಮಾಡಿದಾಗ ಆಬ್ವಿಯಸ್ಲಿ ನೀವು ಟ್ರೆಂಡಿಂಗ್ ಮೊಮೆಂಟಮ್ ಗಳನ್ನ ಈಸಿಯಾಗಿ ಕ್ಯಾಪ್ಚರ್ ನ ಮಾಡಬಹುದು. ಆಕ್ಚುಲಿ ಈ ಒಂದು ಎಂಟ್ರಿ ಏನಿದೆಯಲ್ಲ, ಇದು ನಮ್ಮ ಸ್ಟ್ರಾಟಜಿ ಕೂಡ ಆಗಿತ್ತು, ನಮ್ಮ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡೋ ಒಂದು ಸ್ಟ್ರಾಟಜಿ ಕೂಡ ಆಗಿತ್ತು. ಆ ಬೇಸ್ಡ್ ಆಗಿ ಕೂಡ ಇಲ್ಲಿ ಎಂಟ್ರಿ ಇತ್ತು ಅಂಡ್ ಅಲ್ಲಿಂದ ನೇರವಾದ ಫಾಲ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಸೇಮ್ ಥಿಂಗ್ ನಿಫ್ಟಿಯಲ್ಲಿ ಕೂಡ ಆಗಿರೋದು. ನಿಫ್ಟಿಯಲ್ಲಿ ಕೂಡ ಸೇಮ್ ಅನಾಲಿಸಿಸ್ ನಿನ್ನೆ ನಾವು ಮಾಡಿದ್ವಿ. ನಿನ್ನೆ ನಾವು ನಿಫ್ಟಿಯಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಪ್ರೈಸ್ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಆನಂತರ ಇಲ್ಲಿ
ಪ್ರೈಸ್ ರಿಟೆಸ್ಟ್ ಅನ್ನ ಮಾಡಿದೆ. ಹಾಗಾಗಿ ಇಲ್ಲಿ ತುಂಬಾ ಜನ ಬಯರ್ಸ್ ಗಳ ಸ್ಟಾಪ್ ಲಾಸ್ ಇರುತ್ತೆ. ಯಾವಾಗ ಈ ಬಯರ್ಸ್ ಎಕ್ಸಿಟ್ ಆಗ್ಲಿಕ್ಕೆ ಶುರುವಾಗ್ತಾರೆ ಅಲ್ಲಿಂದ ಅವರ ಸ್ಟಾಪ್ ಲಾಸ್ ಎಕ್ಸಿಟ್ ಆದಾಗ ಪ್ರೈಸ್ ಅಲ್ಲಿ ಫಾಲ್ ಕಾಣಲಿಕ್ಕೆ ಸಿಗುತ್ತೆ. ಸೇಮ್ ಥಿಂಗ್ ನಮಗೆ ಇವತ್ತಾಗಿದ್ದು. ಬಯರ್ಸ್ ಗಳ ಸ್ಟಾಪ್ ಲಾಸ್ ಅಂದ್ರೆ ಏನು, ನೀವೀಗ ಬೈ ಮಾಡಿರ್ತೀರ, ನೀವು ಕ್ಲೋಸ್ ಮಾಡಿದಾಗ ಏನ್ ಮಾಡೋದು, ಸೆಲ್ ಮಾಡೋದು. ಸೇಮ್ ಥಿಂಗ್, ಸೆಲ್ ಅಂತ ಬಂದಾಗ ಪ್ರೈಸ್ ಕೆಳಗಡೆ ಬರುತ್ತೆ. ಈ ರೀತಿ ನಾವು ಪ್ರೈಸ್ ಆಕ್ಷನ್ ಅನಾಲಿಸಿಸ್ ನ ಮಾಡಬೇಕು, ರೀಡ್ ಮಾಡಬೇಕು ಚಾರ್ಟ್ ಅನ್ನ, ಪ್ರೈಸ್ ಏನಾಗ್ತಾ ಇದೆ, ಏನು ಹೇಳ್ತಾ ಇದೆ, ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ನಾವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಜಸ್ಟ್ ಬಿಕಾಸ್ ನೀವು ಟಿಪ್ಸ್ ಅಥವಾ ಯಾವ್ದಾದ್ರು ಒಂದು ಸಿಂಪಲ್ ಇಂಡಿಕೇಟರ್ನ ಯೂಸ್ ಮಾಡಿ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರೈಸ್ ಆಕ್ಷನ್ ಬಗ್ಗೆ ಫೋಕಸ್ ನ ಮಾಡಿ, ಪ್ರೈಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನೀವು ನೋಡಬಹುದು. ಆ ನಂತರ ಆ ಬೇಸ್ಡ್ ಆಗಿ ನೀವು ಟ್ರೇಡಿಂಗ್ ನ ಮಾಡಬಹುದು. ಸೊ ಈ ದಿನ ಏನಿರುತ್ತಲ್ಲ ಇದೆಲ್ಲವೂ ಕೂಡ ಆಪ್ಷನ್ ಬಯರ್ ಗಳ ದಿನ ಆಗಿರುತ್ತೆ. ಈ ಎಲ್ಲ ದಿನ ಏನಿರುತ್ತೆ ಪ್ರೈಸ್ ಅಂಡ್ ಸೈಡ್ ವೇಸ್ ಮೊಮೆಂಟಮ್ ಕೊಡುತ್ತೆ. ಆ ದಿನ ಆಪ್ಷನ್ ಸೆಲ್ಲರ್ಸ್ ಹಣನ ಮಾಡಿರ್ತಾರೆ, ಸಣ್ಣ ಪುಟ್ಟ ಪ್ರಾಫಿಟ್ ನ ಅವ್ರು ಮಾಡಿರ್ತಾರೆ ಬೇಸ್ಡ್ ಆನ್ ದೇರ್ ಕ್ಯಾಪಿಟಲ್. ಬಟ್ ಈ ದಿನ ಆಪ್ಷನ್ ಬಯರ್ ಗಳಿಗೆ ಹಣ ಮಾಡೋ ದಿನ ಆಗಿತ್ತು. ಇಂತಹ ದಿನಗಳನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೇನೆ ಜುಲೈ 27 ವಿಡಿಯೋದಲ್ಲಿ ನಾನು ನಿಮಗೆ ಡಿಸ್ಕಸ್ ನ ಮಾಡಿರೋದು. ಪ್ರೈಸ್ ಆಕ್ಷನ್ ಅನಾಲಿಸಿಸ್ ನ ಕಲ್ತು ರೆಡಿ ಆಗಿರಿ. ಪ್ರೈಸ್ ನಿಮಗೆ ಉತ್ತಮವಾದ ಅಪರ್ಚುನಿಟಿನ ಕೊಡುತ್ತೆ ಅಂಡ್ ಉತ್ತಮವಾದ ನಿಮಗೆ ಮೊಮೆಂಟಮ್ ಸಿಗುತ್ತೆ. ಆಗ ನೀವು ರೆಡಿ ಆಗಿ ಇರಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಎಂಟ್ರಿ ಸಿಗುತ್ತೆ, ಮೊಮೆಂಟಮ್ ಸಿಗುತ್ತೆ, ಆಗ ನೀವು ರೆಡಿಯಾಗಿ ಇಲ್ಲ ಅಂದ್ರೆ ಆಗ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಪ್ರೈಸ್ ಆಕ್ಷನ್ ನ ಬಗ್ಗೆ ಫೋಕಸ್ ನ ಮಾಡಬೇಕಾಗುತ್ತೆ. ಈಗ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾಳೆ ಯಾವ ರೀತಿ ನಾವು ಪ್ಲಾನ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ನಿಫ್ಟಿಯನ್ನು ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಉತ್ತಮವಾದ ಪ್ರೈಸ್ ಆಕ್ಷನ್ ನ ಮಾಡ್ಕೊಂಡು ಆಬ್ವಿಯಸ್ಲಿ ಕೆಳಗಡೆ ಬರ್ತಾ ಇದೆ. ಸೊ ನಾಳೆ ವೀಕ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ, ಹಾಗೆ ಈ ತಿಂಗಳ ಮೊದಲ ವೀಕ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಅದರ ಬಗ್ಗೆ ನಾವು ಫೋಕಸ್ ನ ಮಾಡಬೇಕಾಗುತ್ತೆ. ನಿಫ್ಟಿಯನ್ನು ನಾವು ಗಮನಿಸೋದಾದ್ರೆ ಲಾಸ್ಟ್ ಅವರ್ ಅಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಬೈಯಿಂಗ್ ಮೊಮೆಂಟಮ್ ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ರಿಯೇಟ್ ಆಗಿದೆ. ಇವತ್ತು ಒಂದು ನೇರವಾದ ಸೆಲ್ ಆಫ್ ಕ್ರಿಯೇಟ್ ಆಗಿದೆ ಅಂಡ್ ಲಾಸ್ಟ್ ಸ್ವಿಂಗ್ ಕೂಡ ನಮಗೆ ಬ್ರೇಕ್ ಆಗಿದೆ. ಸೊ ಫಸ್ಟ್ ಗೆ ನಾವು ಬ್ಯಾಂಕ್ ನಿಫ್ಟಿಯನ್ನು ಅಬ್ಸರ್ವ್ ಮಾಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಪ್ಲಾನ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡೋದಾದ್ರೆ ಈ ಒಂದು ಸಪೋರ್ಟ್ ಏನ್ ಕ್ರಿಯೇಟ್ ಆಗಿದೆ, ಇವತ್ತು ಸಪೋರ್ಟ್ ಇಂದ ರಿವರ್ಸಲ್ ಏನಾಗಿದೆ, ಈ ಸಪೋರ್ಟ್ ಏನಿದೆಯಲ್ಲ ಇದರಿಂದ ಕೆಳಗಡೆ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಸಿಗಬಹುದು. ಯಾವ ರೀತಿ ಪ್ರೈಸ್ ಏನಾದರೂ ಇಫ್ ಇನ್ ಕೇಸ್ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ 44,735 ನ ಕೆಳಗಡೆ 15 ಮಿನಿಟ್ಸ್ ಅಲ್ಲಿ ಏನಾದರೂ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದ್ರೆ ಆಗ ನಾನು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡ್ತೇನೆ. ಎಕ್ಸ್ಪೈರಿ ದಿನ ಆಗಿರೋದ್ರಿಂದ ನಾನು ಸ್ವಲ್ಪ ಟ್ರೈಲ್ ಮಾಡ್ಕೊಂಡು ಪೊಸಿಷನ್ ಅನ್ನು ತಗೊಂಡು ಹೋಗ್ತೇನೆ. ಎಷ್ಟು ಕ್ವಿಕ್ ಆಗಿ ಮೊಮೆಂಟಮ್ ಸಿಗುತ್ತೆ ಅಷ್ಟು ಪ್ರಾಫಿಟ್ ಅನ್ನು ತಗೊಂಡು ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಹೋಲ್ಡ್ ಆಗ್ಲಿಕ್ಕೆ ಶುರು ಆದ್ರೆ ಆಗ ನಾನು ಆ ಪೊಸಿಷನ್ ಅನ್ನ ಎಕ್ಸಿಟ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇನೆ. ಅರೌಂಡ್ 44,600 ವರೆಗೂ ನಾನು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಬಟ್ ಟ್ರೈಲ್ ಮಾಡ್ಕೊಂಡು ಪೊಸಿಷನ್ ಅನ್ನ ತಗೊಂಡು ಹೋಗ್ತೇನೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಇದೇ ರೇಂಜ್ ಅಲ್ಲಿ ಹೋಲ್ಡ್ ಆಗ್ಲಿಕ್ಕೆ ಶುರು ಆಯಿತು, ಯಾವುದೇ ರೀತಿ ಇದರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ಅಂದಾಗ ನಾವು ವೇಟ್ ಮಾಡಬೇಕಾಗುತ್ತೆ. ಎಲ್ಲಿ ತನಕ ಇದರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಲ್ಲ ಅಲ್ಲಿ ತನಕ ನಾವು ಡೌನ್ ಸೈಡ್ ಅಲ್ಲಿ ಎಂಟ್ರಿ ಪಡೆಯೋದು ಅಷ್ಟೊಂದು ಬೆಟರ್ ಅಲ್ಲ. ಯಾಕೆಂದ್ರೆ ಇದು ಸ್ಟ್ರಾಂಗ್ ಆಗಿರೋ ಮೊಮೆಂಟಮ್ ಆಗಿರುತ್ತೆ. ಈಗ ತುಂಬಾ ಜನ ಆಪ್ಷನ್ ಸೆಲ್ಲರ್ಸ್ ಇಲ್ಲಿ ಪೊಸಿಷನ್ ಸೆಲ್ ಮಾಡಿ ಕೂತ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಅವರು ಯಾವಾಗ ಎಕ್ಸಿಟ್ ಆಗ್ತಾರೆ ಆಗ ನಮಗೆ ಪ್ರಾಫಿಟ್ ಆಗುತ್ತೆ. ಅವರು ಯಾವಾಗ ಎಕ್ಸಿಟ್ ಆಗ್ತಾರೆ, ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಕ್ಯಾಂಡಲ್ ಕ್ಲೋಸ್ ಆದಾಗ ಅವರು ಎಕ್ಸಿಟ್ ನ ಕಾಣ್ತಾರೆ, ಆಗ ನಮಗೆ ಮೊಮೆಂಟಮ್ ಸಿಗುತ್ತೆ, ಆಗ ನಮಗೊಂದು ಉತ್ತಮವಾದ ಫಾಲ್ ಸಿಗೋ ಸಾಧ್ಯತೆ ಇರುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ 45,000 45,100 ಈ ಎಲ್ಲ ರೆಸಿಸ್ಟೆನ್ಸ್ ಏನಿದೆ ಈ ರೇಂಜ್ಗಳಲ್ಲಿ ಓಪನ್ ಆದ್ರೆ ನಾನು ಯಾವುದೇ ರೀತಿ ಪ್ಲಾನ್ ನ ಮಾಡ್ಲಿಕ್ಕೆ ಹೋಗಲ್ಲ. ಇದೇ ರೇಂಜಲ್ಲಿ ಪ್ರೈಸ್ ಹೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ. ಇವನ್ ದೋ ಪ್ರೈಸ್ ಏನಾದರೂ ಇಲ್ಲಿಂದ ನೇರವಾಗಿ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ಕೊಟ್ಟರು ಕೂಡ ನಾನು ಯಾವುದೇ ರೀತಿ ಇಂಟ್ರೆಸ್ಟೆಡ್ ಆಗಿ ಇಲ್ಲ. ಯಾಕೆಂದ್ರೆ ಓವರ್ ಆಲ್ ಪ್ರೈಸ್ ನ ಟ್ರೆಂಡ್ ಏನಿದೆ ಡೌನ್ ಸೈಡ್ ಅಲ್ಲಿ ಇದೆ. ಹಾಗಾಗಿ ಡೌನ್ ಸೈಡ್ ಅಲ್ಲಿ ನಮಗೆ ಅಪರ್ಚುನಿಟಿ ಸಿಕ್ಕಿದ್ರೆ ತುಂಬಾನೇ ಉತ್ತಮವಾದ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇವತ್ತು ನಮಗೆ ಉತ್ತಮವಾದ ಮೊಮೆಂಟಮ್ ನ ಪ್ರೈಸ್ ಕೊಟ್ಟಿರೋದ್ರಿಂದ ನಾಳೆ ಸ್ವಲ್ಪ ಸೇಫ್ ಆಗಿ ನಾವು ಟ್ರೇಡ್ ನ ಮಾಡಬೇಕು. ಹಾಗೆ ಎಕ್ಸ್ಪೈರಿ ದಿನ ಕೂಡ ಆಗಿರೋದ್ರಿಂದ ಕಂಟಿನ್ಯೂಸ್ 2 ಟ್ರೆಂಡಿಂಗ್ ಡೇಗಳು ಯೂಶುವಲಿ ನಮಗೆ ಕಾಣಲಿಕ್ಕೆ ಸಿಗಲ್ಲ. ಸೊ ಹಾಗಾಗಿ ಓಪನಿಂಗ್ ಅಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಆಗ್ಬಿಟ್ಟು ಆ ನಂತರ ಏನಾದರೂ ಬ್ರೇಕ್ ಡೌನ್ ಕೊಟ್ರೆ ನಮಗೆ ಮೊಮೆಂಟಮ್ ಸಿಗೋ ಸಾಧ್ಯತೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ಥಿಂಗ್, ನಿಫ್ಟಿಯಲ್ಲಿ ಕೂಡ ಸೇಮ್ ಪ್ಲಾನ್ ಅನ್ನು ನಾವು ಮಾಡ್ಕೊಳ್ಬಹುದು. ನಿಫ್ಟಿಯಲ್ಲಿ ಕೂಡ ನಮಗೆ ಲಾಸ್ಟ್ ಅವರ್ ಅಲ್ಲಿ ಉತ್ತಮವಾದ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ನಿಫ್ಟಿಯನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿಯಲ್ಲಿ ನಮಗೆ ಈ ಒಂದು ಸಪೋರ್ಟ್ ಏನ್ ಕ್ರಿಯೇಟ್ ಆಗಿತ್ತು ಆ ಸಪೋರ್ಟ್ ನ ಕೆಳಗಡೆ ಪ್ರೈಸ್ ಬಂದು ಅಲ್ಲಿಂದ ಪ್ರೈಸ್ ಮತ್ತೆ ರಿವರ್ಸಲ್ ನ ಕೊಡ್ತಾ ಇದೆ. ಹಾಗಾಗಿ ನಿಫ್ಟಿಯಲ್ಲಿ ನಮಗೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದ್ರೆ ಈ ಲೋ ಬ್ರೇಕ್ ಆದಾಗ ನಾವು ಇಲ್ಲಿ ಪ್ಲಾನ್ ನ ಮಾಡಬಹುದು. ಅರೌಂಡ್ 19,420 ಕೆಳಗಡೆ ನಮಗೆ ಏನಾದರೂ 15 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆದ್ರೆ ಆಗ ನಾವು ಪ್ಲಾನ್ ನ ಮಾಡಬಹುದು. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ 19,500 19,540 ಅಥವಾ ಈ ಸ್ವಿಂಗ್ ಏನಿದೆ 19,570 ಈ ರೇಂಜ್ ಅಲ್ಲಿ ಎಲ್ಲೇ ಓಪನ್ ಆದ್ರೂ ನಮಗೆ ಒಂದು ಸ್ವಲ್ಪ ಸೈಡ್ ವೇಸ್ ಮೊಮೆಂಟಮ್ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಈ ರೇಂಜ್ ಅಲ್ಲಿ ಓಪನ್ ಆಗುತ್ತೆ, ಇಲ್ಲ ಸೈಡ್ ವೇಸ್ ರೇಂಜ್ ಗೆ ಹೋಗುತ್ತೆ ಅಂಡ್ ಇಫ್ ಇನ್ ಕೇಸ್ ಇದರ ಕೆಳಗಡೆ 15 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅಂದಾಗ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡೋದು ಬೆಟರ್ ಆಗುತ್ತೆ. ಸೇಮ್ ಥಿಂಗ್ ಲಾಂಗ್ ಸೈಡ್ ಅಲ್ಲಿ ನಿಫ್ಟಿಯಲ್ಲಿ ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಅಷ್ಟೊಂದು ಇಂಟ್ರೆಸ್ಟೆಡ್ ಆಗಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ತುಂಬಾನೇ ಸ್ಟ್ರಾಂಗ್ ಆಗಿರೋ ಏನಾದರೂ ಪ್ರೈಸ್ ಆಕ್ಷನ್ ಆದಾಗ ಮಾತ್ರ ನಾನು ಎಂಟ್ರಿನ ಪಡಿತೇನೆ. ಅದರ್ವೈಸ್ ನಾನು ಲಾಂಗ್ ಸೈಡ್ ಅಲ್ಲಿ ಆದಷ್ಟು ಟ್ರೇಡ್ ಅನ್ನ ನಾಳೆ ಅವಾಯ್ಡ್ ಮಾಡೋದ್ರಲ್ಲಿ ಇದ್ದೇನೆ. ಐ ಹೋಪ್ ನಿಮಗೆ ಈ ಅನಾಲಿಸಿಸ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ಈ ಪ್ರಾಫಿಟ್ ನಂಬರ್ ಗಳನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗಬೇಡಿ. ದಯವಿಟ್ಟು ಕಲಿಯಿರಿ, ಕಲಿಯೋ ಕಡೆ ಫೋಕಸ್ ನ ಮಾಡಿ. ಕಲಿಯೋ ಕಡೆ ಫೋಕಸ್ ನ ನೀವು ಮಾಡಿದಾಗ ಆಬ್ವಿಯಸ್ಲಿ ನಿಮಗೂ ಕೂಡ ಪ್ರಾಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಬೇಸಿಕ್ ನಾಲೆಜ್ ಏನಾದರೂ ಬೇಕಾದ್ರೆ ಅಂದ್ರೆ ಬೇಸಿಕ್ ಪ್ರೈಸ್ ಆಕ್ಷನ್ ಅಥವಾ ಯಾವ ರೀತಿ ಕ್ಯಾಂಡಲ್ಸ್ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಯೋ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ನೀವು ನಮ್ಮ ಯೂಟ್ಯೂಬ್ ನ ಹಳೆ ವಿಡಿಯೋಗಳನ್ನ ನೋಡಬಹುದು. ಇಫ್ ಇನ್ ಕೇಸ್ ನಿಮಗೆ ಅಡ್ವಾನ್ಸ್ ಕಾನ್ಸೆಪ್ಟ್ ಗಳನ್ನ ಕಲಿಯೋ ಆಸಕ್ತಿ ಇದ್ರೆ ನೀವು ನಮ್ಮ ಕೋರ್ಸಸ್ ಗಳಿಗೂ ಕೂಡ ಜಾಯಿನ್ ಆಗಬಹುದು. ಹಾಗೆ
ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಮ್ಮ ಫ್ರೀ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೂಡ ನಿಮಗೆ ಸಿಗುತ್ತೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗಬಹುದು. ನಾವು ಯಾವುದೇ ರೀತಿ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಗಳನ್ನ ಯಾವುದೇ ರೀತಿ ರನ್ ಮಾಡಲ್ಲ. ತುಂಬಾ ಫೇಕ್ ಟೆಲಿಗ್ರಾಮ್ ಗ್ರೂಪ್ ಗಳು ನಮ್ಮ ಹೆಸರಲ್ಲಿ ನಡೀತಾ ಇದೆ. ಸೊ ಯಾರಿಗೂ ಕೂಡ ನೀವು ಹಣ ಪೇ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಫ್ರೀ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನ ನಾನು ನಿಮಗೆ ಕೊಟ್ಟಿರ್ತೇನೆ, ಅದು ಮಾತ್ರ ನಮ್ಮ ಟೆಲಿಗ್ರಾಮ್ ಲಿಂಕ್ ಆಗಿರುತ್ತೆ ಅಥವಾ ಟೆಲಿಗ್ರಾಮ್ ಚಾನೆಲ್ ಆಗಿರುತ್ತೆ. ಬಾಕಿ ಯಾವುದೇ ರೀತಿ ಪೇಯ್ಡ್ ಗ್ರೂಪ್ಸ್ ನಾವು ರನ್ ಮಾಡಲ್ಲ. ಸೊ ದಯವಿಟ್ಟು ಇದರ ಬಗ್ಗೆ ಫೋಕಸ್ ನ ಮಾಡಿ. ದಯವಿಟ್ಟು ಯಾರಿಗೂ ಕೂಡ ಟ್ರೇಡಿಂಗ್ ಕನ್ನಡ ಹೆಸರಲ್ಲಿ ಹಣನ ಕೊಡ್ಲಿಕ್ಕೆ ಹೋಗಬೇಡಿ. ನಮ್ಮ ಆಪ್ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರಲ್ಲಿ ನಿಮಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.